ಮೈಸೂರು ಭಾಗದ ಕಾವೇರಿ ಕೊಳ್ಳದಲ್ಲಿ ಸಾಕಷ್ಟು ಪ್ರತಿಭಟನೆ ಎದುರಿಸಿದಂತಹ ಸರ್ಕಾರ ತನ್ನ ನಿಲುವಿನಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನು ಬಿಡಲ್ಲ ಅಂತೇಳಿ ರೈತರ ಒತ್ತಡಕ್ಕೆ ಮಣಿದಂಥ ಸರ್ಕಾರಕ್ಕೆ ಇವತ್ತು ಕೇಂದ್ರದ CWRC ಮತ್ತೆ 3,500 ಕ್ಯೂಸೆಕ್ ನೀರನ್ನು ಇಂದಿನಿಂದ ಕಡ್ಡಾಯವಾಗಿ ಬಿಡಲೇಬೇಕು 15 ದಿನ ಅಂತೇಳಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಕಾವೇರಿ ಕೊಳ್ಳದ ರೈತರ ಮರ್ಮಾಘಾತವನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು CWRC ಮಾಡ್ತಾ ಇದೆ. ಇಲ್ಲಿ ವಾಸ್ತವ ಪರಿಸ್ಥಿತಿಯನ್ನು ರಾಜ್ಯ ಸರ್ಕಾರ ಮನವರಿಕೆ ಮಾಡ್ತಕ್ಕಂಥಲ್ಲಿ ಸಂಪೂರ್ಣ ವಿಫಲ ಆಗ್ತಾ ಇದೆ. ಒಂದು ಕಡೆ ತೀವ್ರ ಬರ ಇದೆ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ, ಮತ್ತೊಂದು ಕಡೆ CWRC ನೀರು ಬಿಡು ಅಂತ ಹೇಳ್ತಾ ಇದೆ. ಅಂದರೆ ವಾಸ್ತವ ಪರಿಸ್ಥಿತಿಯಲ್ಲಿ ನಮಗೆ ಕುಡಿಯೋ ನೀರಿಗಾಗಿ ಇಟ್ಕೊಂಡಿರ್ತಕ್ಕಂಥ ನೀರನ್ನು ಮತ್ತೆ ಬಿಡಿ ಅಂತ ಹೇಳ್ತಕ್ಕಂಥ ಒತ್ತಡ ಮಾಡ್ತಾ ಇರ್ತಕ್ಕಂಥ CWRCಗೆ ರಾಜ್ಯ ಸರ್ಕಾರ ಅದರ ಪರಿಸ್ಥಿತಿಯನ್ನು ಮನವರಿಕೆ ಮಾಡ್ತಕ್ಕಂಥದ್ದಾಗಬೇಕು. ಮತ್ತು ಕೇಂದ್ರ ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಿ ಸಂಕಷ್ಟ ಸೂತ್ರವನ್ನು ರಚನೆ ಮಾಡಬೇಕು. ಈ ಸಂಕಷ್ಟದ ಸೂತ್ರದಲ್ಲಿ ರಾಜ್ಯದ ಕುಡಿಯುವ ನೀರನ್ನ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಕರ್ನಾಟಕದ ಚಲನಚಿತ್ರ ನಟರು ಒಬ್ಬ ವಿವೇಕಿ ಮಾತಾಡ್ತಾ ಇಲ್ಲ, ಒಬ್ಬ ಚಲನಚಿತ್ರ ನಟ ನೀರು ಕುಡಿತಾ ಇಲ್ವ ಇವರು? ಈ ರಾಜ್ಯದಲ್ಲಿ ITBTಗಳಿಲ್ವಾ? ರಾಜ್ಯದಲ್ಲಿರ್ತಕ್ಕಂಥ ITBTಗಳಾಗಲಿ ಕೇಂದ್ರ ಸರ್ಕಾರವಾಗಲಿ ಲೋಕಸಭಾ ಸದಸ್ಯರು ಮಾತಾಡ್ತಾ ಇಲ್ಲ. ತಕ್ಷಣ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಸಂಕಷ್ಟ ಸೂತ್ರವನ್ನು ರಚನೆ ಮಾಡಬೇಕು. ಆ ಸಂಕಷ್ಟ ಸೂತ್ರದಲ್ಲಿ ರಾಜ್ಯದ ಕುಡಿಯುವ ನೀರನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ತಮಿಳು ಚಿತ್ರಗಳನ್ನ ಕರ್ನಾಟಕದಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಜೊತೆಗೆ ಏನು ಇವತ್ತಿನ ಪರಿಸ್ಥಿತಿ ಇದೆ ಅದರ ಅವಲೋಕನದ ಮುಖಾಂತರ ತೀರ್ಮಾನ ಆಗಬೇಕು ಹೊರತು ಕೇವಲ ಅಂಕಿಅಂಶಗಳನ್ನು ಇಟ್ಕೊಂಡು CWRC ಕೊಡ್ತಕ್ಕಂಥ ತೀರ್ಮಾನವನ್ನು ರಾಜ್ಯ ಸರ್ಕಾರ ಒಪ್ಪಬಾರದು. ರಾಜ್ಯ ಸರ್ಕಾರದ ಜೊತೆ ಸಂಪೂರ್ಣವಾಗಿ ರಾಜ್ಯದ ರೈತರು ಮತ್ತು ಎಲ್ಲರೂ ಇದ್ದೇವೆ, ಆ ಪಾಲಿಸಿಯನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇನೆ. ನನ್ನ ಹೆಸರು ಹಳ್ಳಿ ಕಿರೋಂಡಿ ಭಾಗ್ಯರಾಜ್, ಕಬಿನಿ ರೈತ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರು.